ಊಟ ಮಾಡಿದ್ರಾ? ಜೋರಾಗಿ ಹೇಳಿ. ಓಕೆ ಓಕೆ. ಸ್ವಾಮಿ ವಿವೇಕಾನಂದ ಶಾಲೆ ನೆಂಗ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತು. ಹೇಳಿ ಇವತ್ತು ಸುಮಾರು 7 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಿತ್ತು. ಶಾಸಕರು ಬೇರೆ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಂದು ಅವರ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಅದೇ ರೀತಿ ನಮ್ಮ ಪೋಷಕರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ಮಕ್ಕಳು ಯಾವುದೇ ರೀತಿಯ ತೊಂದರೆಗಳಾಗ್ದಿರ ಒಂದು ಮೊಬೈಲನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಮಕ್ಕಳು ಆ ಮೊಬೈಲಿಂದ ನಾವು ದುಡ್ಡು ಕೊಟ್ಟು ಕಾಯಿಲೆ ತಗೊಳ್ತಾ ಇದ್ದೀವಿ. ಇವತ್ತು ಯಾವ ಹಾಸ್ಪಿಟ್ಲ್ಗೆ ಹೋದ್ರೂ ಮೊಬೈಲಿಂದ ಅಂತ ಹೇಳ್ತಾರೆ ಮಕ್ಕಳದು. ಅದಕ್ಕೋಸ್ಕರ ಯಾವುದೇ ಥರದ ಒಂದು ಮೊಬೈಲನ್ನು ಕೊಡಬೇಡ್ರಿ ಮಕ್ಕಳಿಗೆ ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಎಷ್ಟು ನೀತಿಯಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ನಮ್ಮ ಶಾಸಕರು ಕೂಡ ಅಷ್ಟೇ, ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ಅಂದರೆ ಎಲ್ಲಿ ಹೋಗಲ್ಲ, ಅವರು ಅಲ್ಲೇ ಇರ್ತಾಯಿದ್ರು. ಆದರೆ ಅವ್ರಿಗೆ ಬೇರೆ ಪ್ರೋಗ್ರಾಮಿಂದ ಅವರು ಹೋಗ್ಬೇಕಾಗುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಕಾರ್ಯಕ್ರಮಗಳನ್ನು ಮಾಡಬೇಕು. ಇದು ಮುಖ್ಯವಾಗಿ ನಮ್ಮ SSLC ವಿದ್ಯಾರ್ಥಿಗಳಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಬರೋ ಎಲೆಕ್ಷನ್ ಬರೋ ಒಂದು ಎಕ್ಸಾಮಲ್ಲಿ ರ್ಯಾಂಕ್ ಪಡೆದ್ರೆ ನನ್ನಿಂದ ಗಿಫ್ಟ್ ಇರುತ್ತೆ ಹುಡುಗರಿಗೆ. ಟಾಪ್ 5 ಬಂದರೆ ನನ್ನಿಂದ ಗಿಫ್ಟ್ ಇರುತ್ತೆ. ಯಾಕಂದರೆ ಮಕ್ಕಳು ಚೆನ್ನಾಗಿ ಅವರು ಒಂದು ಗಮನಕ್ಕೆ ಬರುತ್ತೆ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರೀಬೇಕು, ನಾನು ಟಾಪರ್ ಆಗಬೇಕು ಅಂತ. ಅವ್ರು ಟಾಪರ್ ಯಾರನ್ನ ಬರಲಿ ಅವ್ರು ನನ್ನಿಂದ ಒಂದು ಗಿಫ್ಟ್ ಇರುತ್ತೆ. ಅದೇ ರೀತಿ ಮಕ್ಕಳು ಕೂಡ ನೀವು ಶಿಕ್ಷಕರು ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಶ್ರಮ ಪಡ್ತಾ ಇದ್ದಾರೋ, ಮನೆಗೆ ಮಕ್ಕಳು ಬಂದ ತಕ್ಷಣ ನೀವು ಮಕ್ಕಳನ್ನ ಚಿಕ್ಕ ಮಕ್ಕಳು ಕೇಳಬೇಕಾಗುತ್ತೆ. ನಿಮ್ಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಏನು ಅದನ್ನ ಕೇಳಿದಾಗ ನಮ್ಗೆ ಈ ಥರ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನು ಫಸ್ಟ್ ಬರೀರಿ, ಅದನ್ನು ಮುಗಿಸಿ ಅಂತ ಹೇಳಿದಾಗ ಅದಕ್ಕೆ ಆ ಇದರಲ್ಲಿ ಇರ್ತಾರೆ. ಮೊಬೈಲ್ ಹೋಗಲ್ಲ ಅವರು. ಯಾವಾಗ ನಾವು ಹೋಮ್ವರ್ಕ್ ಟೀಚರ್ಸ್ ಕೊಟ್ಟಿರ್ತಾರೋ ಅದು ಬರೆಸಿದ್ರೆ ಅವ್ರಿಗೆ ಬೆಳಗ್ಗೆ ಭಯ, ಸ್ಕೂಲ್ಗೆ ಹೋದ್ರೆ ಅದು ಹೋಮ್ವರ್ಕ್ ಬರ್ತಾರೆ ಟೀಚರ್ಸ್ ಕೇಳ್ತಾರೆ ಅಂತ. ಅದು ಬಂದ ತಕ್ಷಣ ಮಕ್ಕಳನ್ನ ಅದು ಹೋಮ್ವರ್ಕ್ ಬರೆಯೋಕೆ ಒಂದು ಇದಕ್ಕೆ ಕೊಟ್ಟರೆ ಅವರು ಮೊಬೈಲ್ ಕಡೆ ಹೆಚ್ಚಿನ ರೀತಿಯಲ್ಲಿ ಇಟ್ಕೊಳ್ಳಲ್ಲ. ಅದಕ್ಕೆ ಸಹ ಎಲ್ಲ ನಮ್ಮ ಪೋಷಕರ ಕೈಯಲ್ಲಿದೆ. ನೀವೆಲ್ಲರೂ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಒಂದು ವ್ಯಕ್ತಿಗಳಾಗಬೇಕು. ನಮ್ಮ ಶಿಕ್ಷಕರು ಅದೇ ಇವಾಗ ಹೇಳ್ತೀನಿ, ನಮ್ಮ ಮಕ್ಕಳು ಒಳ್ಳೆಯ ಒಂದು ಇದಕ್ಕೆ ಹೋದರೆ ಸಮಾಜದಲ್ಲಿ ಸಂತೋಷ ಪಡೋಂಗಿಬ್ಬರು. ಹೆಂಗಂದ್ರೆ ಮೊದಲನಾಗೆ ತಂದೆ ತಾಯಿ ಸಂತೋಷ ಪಡ್ತಾರೆ, ಎರಡನೇದು ಗುರುಗಳು ಸಂತೋಷ ಪಡ್ತಾರೆ. ಯಾಕಂದ್ರೆ ಒಬ್ಬ ನನ್ನ ಮಗ ಒಂದು IAS ಡಾಕ್ಟರ್ ಇಂಜಿನಿಯರ್ ಆಗಿದೆ ಅಂದ್ರೆ ನನ್ನ ಮಗ ಆಗಿದ್ದಾನೆ ಅಂತ ಹೇಳ್ತಾರೆ ತಂದೆ ತಾಯಿಗಳು. ಅದೇ ರೀತಿ ಎರಡನೇದು ನಮ್ಮ ಗುರುಗಳು, ನನ್ನ ಶಿಷ್ಯ, ನನ್ನ ಹತ್ರ ವಿದ್ಯೆ ಮಾಡಿದಂಥ ನನ್ನ ಶಿಷ್ಯ ಇವತ್ತು IAS ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ, MLA ಆಗಿದ್ದಾನೆ, MPLA ಆಗಿದೆ ಅಂತ ನಮ್ಮ ಗುರುಗಳು ಅಂತಾರೆ. ಅದಕ್ಕೋಸ್ಕರ ಅದೇ ರೀತಿ ನಮ್ಮನ್ನ ಹುಡುಗರನ್ನ ನಮ್ಮ ಮಕ್ಕಳನ್ನ ಚೆನ್ನಾಗಿ ಎಜುಕೇಶನ್ ಮಾಡಿ ಸಮಾಜದಲ್ಲಿ ಒಂದು ಹೆಸರು ತರಂತ ನಾವು ಮಾಡ್ಬೇಕಂತೇಳಿ ನಾವು ಈ ವಿದ್ಯಾಸಂಸ್ಥೆಯಲ್ಲಿ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.